ಸಿದ್ದರಾಮಯ್ಯ ಶಕ್ತಿ ಪ್ರದರ್ಶನ ಪ್ಲಾನ್ಗೆ ಬಿಜೆಪಿ ಟಕ್ಕರನ್ನ ಕೊಡ್ತಾ ಇದೆ. ಮತ್ತೊಂದು ಶಕ್ತಿ ಪ್ರದರ್ಶನಕ್ಕೆ ಇದೀಗ ಮುಂದಾಗಿರುವಂತದ್ದು ಸಿದ್ದು ಸರ್ಕಾರ. ಯಾವ ಪುರುಷಾರ್ಥಕ್ಕೆ ಈ ಸಮಾವೇಶ ಅಂತ ಹೇಳ್ಬಿಟ್ಟು ಅಶೋಕ್ ಕಿಡಿಕಾರ್ತಾ ಇದ್ದಾರೆ. ಸಾಧನ ಸಮಾವೇಶ ಯಾರ ನೇತೃತ್ವದಲ್ಲಿ ಮಾಡ್ತಾರೆ, ಮೊದಲು ಸಿಎಂ ಯಾರು ಅಂತ ಹೇಳಿ ಅಂತ ಹೇಳ್ಬಿಟ್ಟು ಅಶೋಕ್ ಹೇಳಿರುವಂಥದ್ದು. ಅಭಿವೃದ್ಧಿ ಅಂತೂ ಕೂಡ ಆಗಿಲ್ಲ. 3 ವರ್ಷದ ಇವರ ಸಾಧನೆ ಏನು? ರಾಜ್ಯ ಕಾಂಗ್ರೆಸ್ ಒಡೆದ ಮನೆಯಾಗಿದೆ, 3 ಬಾಗಿಲಾಗಿದೆ. 3 ಭಾಗ ಆಗಿರೋದೇ 3 ವರ್ಷದ ಸಾಧನೆನಾ ಅಂತ ಹೇಳ್ಬಿಟ್ಟು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದು ಬಹುಶಃ 3 ವರ್ಷದ ಮುಕ್ತಾಯದ ಸಮಾವೇಶ ಅನ್ನಿಸ್ತಾ ಇದೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅಶೋಕ್ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಅಭಿವೃದ್ಧಿ ಅಂತೂ ಆಗಿಲ್ಲ, 3 ವರ್ಷದ ಇವರ ಸಾಧನೆ ಏನು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಯಾವ ಪುರುಷಾರ್ಥಕ್ಕೆ ಈ ಸಮಾವೇಶ, ಸಾಧನ ಸಮಾವೇಶ ಯಾರ ನೇತೃತ್ವದಲ್ಲಿ ಮಾಡ್ತಾರೆ, ಮೊದಲು ಸಿಎಂ ಯಾರು ಅಂತ ಹೇಳಿ ಅಂತ ಹೇಳ್ಬಿಟ್ಟು ಅಶೋಕ್ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಭಿವೃದ್ಧಿ ಅಂತೂ ಆಗಿಲ್ಲ, ಏನಕ್ಕೋಸ್ಕರ ಸಮಾವೇಶ ಯಾರ ನೇತೃತ್ವದಲ್ಲಿ ನಡೀತಾ ಇದೆ, ಏನು ಮಾಡಿದ್ದಾರೆ, ರಾಜ್ಯ ಕಾಂಗ್ರೆಸ್ ಒಡೆದ ಮನೆಯಾಗಿದೆ, 3 ಬಾಗಿಲಾಗಿದೆ ಅಂತ ಹೇಳ್ಬಿಟ್ಟು ಅಶೋಕ್ ಕಿಡಿಕಾರ್ತಾ ಇರುವಂಥದ್ದು. ಸಮಾವೇಶ ಮಾಡ್ತಾ ಇರುವಂತಹ ವಿಚಾರದ ಬಗ್ಗೆ, ಯಾರ ನೇತೃತ್ವದಲ್ಲಿ ಮಾಡ್ತಾ ಇದ್ದಾರೆ, ಏನಕ್ಕೆ ಮಾಡ್ತಾ ಇದ್ದಾರೆ, ಏನು ಸಾಧನೆ ಮಾಡಿದ್ದಾರೆ 3 ವರ್ಷದಲ್ಲಿ, ಇದು ಮುಕ್ತಾಯದ ಸಮಾವೇಶ ಅನ್ಸುತ್ತೆ ಅಂತ ಹೇಳ್ಬಿಟ್ಟು ವ್ಯಂಗ್ಯವಾಡ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅಶೋಕ್ ಕಿಡಿಕಾರ್ತಾ ಇರುವಂಥದ್ದು. ಸಿದ್ದರಾಮಯ್ಯ ಶಕ್ತಿ ಪ್ರದರ್ಶನ ಪ್ಲಾನ್ಗೆ ಮುಂದಾಗಿದ್ದಾರೆ. ಮತ್ತೊಂದು ಶಕ್ತಿ ಪ್ರದರ್ಶನಕ್ಕೆ ಸಿದ್ದು ಸರ್ಕಾರ ಸಜ್ಜಾಗ್ತಾ ಇದೆ. ಯಾವ ಪುರುಷಾರ್ಥಕ್ಕೆ ಈ ಸಮಾವೇಶ ಅಂತ ಹೇಳ್ಬಿಟ್ಟು ಅಶೋಕ್ ಕಿಡಿಕಾರ್ತಾ ಇರುವಂಥದ್ದು. ಇನ್ನು ಕಾಂಗ್ರೆಸ್ ಸಮಾವೇಶವನ್ನು ಹಮ್ಮಿಕೊಳ್ಳೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ, ಪ್ಲಾನಿಂಗ್ ಅನ್ನ ಮಾಡಿದೆ. ಆ ವಿಚಾರವಾಗಿ ಇದೀಗ ಅಶೋಕ್ ಕಿಡಿಕಾರ್ತಾ ಇದ್ದಾರೆ. 3 ವರ್ಷದಲ್ಲಿ ಏನು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ, ಏನೂ ಆಗಿಲ್ಲ, ಏನು ಇವರ ಸಾಧನೆ, ರಾಜ್ಯ ಕಾಂಗ್ರೆಸ್ ಒಡೆದ ಮನೆಯಾಗಿದೆ, 3 ಬಾಗಿಲಾಗಿದೆ, ಮನೆಯೊಂದು 3 ಬಾಗಿಲ ತರ ಆಗಿದೆ. ಹೀಗಿರುವಾಗ ಏನು ಸಮಾವೇಶವನ್ನ ಮಾಡ್ತಾ ಇದ್ದಾರೆ ಅಂತ 3 ವರ್ಷದ ಮುಕ್ತಾಯದ ಸಮಾರಂಭ ಅಂತ ಅನ್ಸುತ್ತೆ. 3 ವರ್ಷದ ಮುಕ್ತಾಯದ ಸಮಾರಂಭ ಇದು. ಯಾರು ಮುಖ್ಯಮಂತ್ರಿ ಅನ್ನೋದು ಗೊತ್ತಿಲ್ಲ. ಕೆಲವರು ಹೇಳ್ತಾರೆ ಮೇ 15ಕ್ಕೆ ಸಿದ್ದರಾಮಯ್ಯನವರು ಕತೆ ಮುಗೀತು, ಅವ್ರು ಮುಖ್ಯಮಂತ್ರಿ ಆಗಿರಲ್ಲ ಅಂತ. DK ಅವರ ಗ್ಯಾಂಗ್ ಏನಿದೆ ಅವ್ರು ಹೇಳ್ತಾ ಇದ್ದಾರೆ. ಇಲ್ಲಿ ಸಿದ್ದರಾಮಯ್ಯನವರು 3 ವರ್ಷದ ಸೆಲೆಬ್ರೇಷನ್ ಅಂತ ಪರಮೇಶ್ವರ್ ಅವರು ಹೇಳ್ತಾರೆ. ಯಾರು ಮುಖ್ಯಮಂತ್ರಿ ಅಂತ ರಾಜ್ಯದ ಜನತೆಗೆ ಹೇಳ್ಬೇಕಲ್ಲ. ಫಸ್ಟ್ 3 ವರ್ಷದ ಸೆಲೆಬ್ರೇಷನ್ನು ಯಾರು ಮುಖ್ಯಮಂತ್ರಿ ಅಂತ ಹೇಳ್ಬಿಟ್ಟು ಸೆಲೆಬ್ರೇಟ್ ಮಾಡಲಿ. 3 ಬಾಗಿಲಾಗೋಟಿದೆ ಈಗ. ಅದರಿಂದ ಯಾರ ನೇತೃತ್ವ, ಯಾರು ಮುಖ್ಯಮಂತ್ರಿ, ಯಾಕಂದ್ರೆ ಸಮಾವೇಶ ಮಾಡಬೇಕಾದ್ರೆ ಮುಖ್ಯಮಂತ್ರಿ ಯಾರು ಅನ್ನೋದನ್ನ ರಾಜ್ಯದ ಜನತೆಗೆ ಹೇಳ್ಬೇಕು. ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಮಾಡ್ತೀರಿ ಅಂತ ಆದ್ರೂ ಹೇಳ್ಬೇಕು, ಇಲ್ಲ DK ಶಿವಕುಮಾರ್ ಅಂತ ಆದ್ರೂ ಹೇಳ್ಬೇಕು, ಇಲ್ಲ ಖರ್ಗೆ ಅವರು ಎಂಟ್ರಿ ಆಗ್ತಾರೆ ಅಂತ ಆದ್ರೂ ಹೇಳ್ಬೇಕು. ಏನು ಹೇಳ್ದಿರ ಸಮಾವೇಶ ಅಂದ್ರೆ 3 ವರ್ಷ ಸಮಾವೇಶ ಏನು, 2 ವರ್ಷ ಸಮಾವೇಶ ಏನ್ ಮಾಡಿದ್ದೀರಾ? 3 ವರ್ಷದ ಸಾಧನೆ ಏನು? 3 ವರ್ಷದ ಸಾಧನೆ 3 ಬಾಗಿಲಾಗಿರೋದೇ ಸಾಧನೆ ನಿಮ್ದು. 3 ವರ್ಷದ ಸಾಧನೆ 3 ಬಾಗಿಲು. 3 ವರ್ಷದಿಂದ ನಾವು ಕೇಳ್ತಾನೆ ಇದ್ದೀರಿ, ವಿರೋಧ ಪಕ್ಷವಾಗಿ ನಾವು ಕೇಳ್ತಾ ಇದ್ದೀರಿ, ಯಾರು ಮುಖ್ಯಮಂತ್ರಿ, ಪರ್ಮನೆಂಟ್ ಮುಖ್ಯಮಂತ್ರಿ ಹೆಸರು ಹೇಳ್ರಪ್ಪ ಅಂದ್ರೆ ಇದುವರೆಗೂ ಹೇಳೇ ಇಲ್ಲ. ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಡೇಟ್ ಕೊಡೋದ್ರು ಮುಖ್ಯಮಂತ್ರಿ ಅಷ್ಟೇ. ಅವ್ರದ್ದು ಸದ್ಯ ಇಲ್ದಂಗೆ ಆಗೋಟಿದೆ ಈಗ ಖರ್ಗೆ ಬಂದ ಮೇಲೆ.